ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕ್ರಿಕೆಟ್ ಲೋಕದಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಭಾರತದ ಮಹಿಳಾ ತಂಡ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದಿದೆ. ನವಿ ಮುಂಬೈನಲ್ಲಿ ನಡೆದ ರೋಮಾಂಚಕ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ 52 ರನ್ಗಳಿಂದ ಮಣಿಸಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 2005, 2017 ಈ ಹಿಂದಿನ 2 ಪ್ರಯತ್ನಗಳಲ್ಲಿ ಕಪ್ ಸೋತಿದ್ದ ಭಾರತ, ಕಡೆ ಗಳಿಗೆಯಲ್ಲಿ ಕೈ ಚೆಲ್ಲಿದ ಭಾರತ ಈ ಬಾರಿ ಭದ್ರವಾಗಿ ಅದನ್ನ ಹಿಡಿದಿದೆ. ಇದೇ ಮೊದಲ ಬಾರಿಗೆ ಚಾಂಪಿಯನ್ ಆದವರಿಗೆ ಐಸಿಸಿ 39.78 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತದ ಬಹುಮಾನವನ್ನ ಘೋಷಿಸಿತ್ತು. ಅದನ್ನ ಕೂಡ ಟೀಂ ಇಂಡಿಯಾದ ಯುವತಿಯರು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನ ಹೈಲೈಟ್ಸ್ ನೋಡೋದಾದ್ರೆ, ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಬೇಕಾಗಿದ್ದ ಪಂದ್ಯ ಮಳೆಯಿಂದಾಗಿ 2 ಗಂಟೆ ಲೇಟ್ ಆಗಿ 5 ಗಂಟೆಗೆ ಶುರುವಾಯಿತು. ಟಾಸ್ ಗೆದ್ದ ಸೌತ್ ಆಫ್ರಿಕನ್ಸ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ಗೆ ಬಂದ ಭಾರತ ತಂಡ ಅದ್ಭುತ ಆಟ ಆಡ್ತು. ಸ್ಮೃತಿ ಮಂದಾನ ಹಾಗೂ ಶಫಾಲಿ ವರ್ಮಾ ಭಾರತಕ್ಕೆ 104 ರನ್ಗಳ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟರು. ಈ ಸೀರೀಸ್ ನಲ್ಲಿ ಚೆನ್ನಾಗಿ ಆಡಿರೋ ಸ್ಮೃತಿ 45 ರನ್ ಗಳಿಸಿ ಔಟ್ ಆದ್ರು. ಶಫಾಲಿ 87 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ್ರು. ಇವರಿಬ್ರು ಔಟ್ ಆದ ನಂತರ ಟೀಂ ಇಂಡಿಯಾ ಸ್ವಲ್ಪ ಮಟ್ಟಿಗೆ ಆತಂಕ ಎದುರಿಸಬೇಕಾಯಿತು. ಸೆಮಿಫೈನಲ್ನಲ್ಲಿ ಆಸೀಸ್ ವಿರುದ್ಧ ಅಬ್ಬರಿಸಿದ್ದ ಜಮೈಮಾ ರೊಡ್ರಿಗಸ್ 24 ರನ್ಗಳಲ್ಲೇ ಔಟ್ ಆದ್ರು. ಆಮೇಲೆ ಬಂದ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಕೂಡ 20 ರನ್ ಗಳಿಸುವಷ್ಟರಲ್ಲಿ ಬ್ಲಾಬಾ ಬೌಲಿಂಗ್ನಲ್ಲಿ ಬೋಲ್ಡ್ ಆದರು. ಆದರೆ ಕೊನೆಯ ಓವರ್ಗಳಲ್ಲಿ ದೀಪ್ತಿ ಶರ್ಮಾ 58 ರನ್ಗಳ ಅಮೂಲ್ಯ ಬ್ಯಾಟಿಂಗ್ ಮಾಡಿ ಭಾರತವನ್ನ ಬಿಗ್ ಸ್ಕೋರ್ ಕಡೆಗೆ ತಗೊಂಡು ಹೋದ್ರು. ನಿಗದಿತ 50 ಓವರ್ಗಳಲ್ಲಿ ಭಾರತ 7 ವಿಕೆಟ್ ನಷ್ಟಕ್ಕೆ 298 ರನ್ ಕಲೆ ಹಾಕಿತು. ಫೈನಲ್ ಮಟ್ಟಿಗೆ ನೋಡೋದಾದ್ರೆ ದೊಡ್ಡ ಟಾರ್ಗೆಟ್ ಇದು ಮಹಿಳಾ ಕ್ರಿಕೆಟ್ನಲ್ಲಿ. ಅದನ್ನ ಬೆನ್ನತ್ತಿದ ಸೌತ್ ಆಫ್ರಿಕಾ ಆರಂಭದಲ್ಲಿ ನಿಧಾನವಾಗಿ ಆಡ್ತಾ ವಿಕೆಟ್ ಕಾಯ್ದುಕೊಳ್ಳೋಕೆ ಪ್ರಯತ್ನ ಪಟ್ಟರು. ಆದರೆ ಭಾರತ ಅವಕಾಶ ಕೊಡಲಿಲ್ಲ. 9.3ನೇ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾ 51 ರನ್ ಗಳಿಸುವಷ್ಟರಲ್ಲಿ ಮೊದಲ ವಿಕೆಟ್ ಕಳ್ಕೊಳ್ತು. ಬ್ರಿಟ್ಸ್ 23 ರನ್ ಗಳಿಸಿ ರನ್ಔಟ್ ಆದರು. ಬಳಿಕ ಬಂದ ಅನೆಕೆ ಬಾಷ್ ಕೂಡ ಆಂಧ್ರದ ಸ್ಪಿನ್ನರ್ ಶ್ರೀಚರಣಿ ಬೌಲಿಂಗ್ನಲ್ಲಿ LBWಗೆ ಬಲಿಯಾಗಿ 0 ಸುತ್ತಿದ್ರು. ಆದರೆ ನಂತರ ದಕ್ಷಿಣ ಆಫ್ರಿಕಾ ಎಲ್ಲಿ ಚೇಸ್ ಮಾಡಿಬಿಡುತ್ತೋ ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಹುಟ್ಟುಹಾಕಿದ್ರು. ಅವರಿಗೆ ಭಾರತಕ್ಕೆ ಆತಂಕ ಹುಟ್ಟುಹಾಕಿದ್ರು. ಸ್ಫೋಟಕ 50 ರನ್ಗಳ ಜೊತೆ ಆಟವನ್ನ ಕಟ್ಟಿದ್ರು. ಈ ಹಂತದಲ್ಲಿ ಭಾರತ ಏನ್ ಮಾಡಬೇಕು ಅಂತ ಕಂಗಾಲಾಯಿತು. ಆದ್ರೆ ಇದೇ ಟೈಮ್ನಲ್ಲಿ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಚಾಣಾಕ್ಷ ಹೆಜ್ಜೆ ಇಟ್ರು. ಅದುವರೆಗೂ ODI ಕ್ರಿಕೆಟ್ನಲ್ಲಿ ಕೇವಲ 14 ಓವರ್ ಹಾಕಿದ್ದ ಪಾರ್ಟ್ ಟೈಮರ್ ಶಫಾಲಿ ವರ್ಮಾರಿಗೆ ಬೌಲಿಂಗ್ ಕೊಟ್ರು. ಈ ತಂತ್ರ ದಿಢೀರ್ ಫಲ ಕೊಡ್ತು. ಶಫಾಲಿ ಅವರ 2ನೇ ಎಸೆತಕ್ಕೆ ಸುನೆ ಲುಸ್ ವಾಪಸ್ ಕ್ಯಾಚ್ ಕೊಟ್ಟರು. ಕಾಟನ್ ಬೌಲ್ಡ್ ಆದ್ರು. ನಂತರ ಬಂದ ಅನುಭವಿ ಆಟಗಾರ್ತಿ ಮ್ಯಾರಿ ಜಾನ್ ಕೂಡ ಶಫಾಲಿಯ ಬೌಲಿಂಗ್ಗೆ ಕಕ್ಕಾಬಿಕ್ಕಿಯಾಗಿ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಆದ್ರೆ ಏನೋ ಕಡೆ ಓಪನರ್ ಆಗಿ ಕಣಕ್ಕಿಳಿದಿದ್ದ ನಾಯಕಿ ಲಾರಾ ವೋಲ್ವಾಟ್ ಮಾತ್ರ ವೀರೋಚಿತ ಆಟ ಆಡಿದ್ರು. ಒಂದ್ ಕಡೆ ವಿಕೆಟ್ ಉರುಳ್ತಾ ಇದ್ರು. ಸೆಂಚುರಿ ಸಿಡಿಸಿ ಆಫ್ರಿಕಾದ ಗೆಲುವಿನ ಹೋಪ್ಸ್ ನ ಕಾಯ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಲಾರಾ ಸೆಮಿಫೈನಲ್ ನಲ್ಲೂ ಕೂಡ 170 ರನ್ ಬಾರಿಸಿ ಇಂಗ್ಲೆಂಡ್ ಅನ್ನ ಸೋಲಿಸಿದ್ರು. ಹೀಗಾಗಿ ಅವರಿರೋವರೆಗೂ ಸೌತ್ ಆಫ್ರಿಕಾಗೆ ಹೋಪ್ಸ್ ಇತ್ತು. ಆದರೆ ಬಾಲ್ಸ್ ಕಮ್ಮಿ ಆಗ್ತಾ ಇದ್ವು, ರನ್ಸ್ ಜಾಸ್ತಿ ಬೇಕಾಗ್ತಾ ಇದ್ವು. ಈ ರಿಕ್ವೈರ್ಡ್ ರನ್ ರೇಟ್ ಒತ್ತಡಕ್ಕೆ ಲಾರಾ ಬಲಿಯಾದರು. ದೀಪ್ತಿ ಶರ್ಮಾ ಬೌಲಿಂಗ್ನಲ್ಲಿ ಔಟ್ ಆದರು. 9ನೇ ಕ್ರಮಾಂಕದವರೆಗೆ ಬ್ಯಾಟಿಂಗ್ ಇದ್ರೂ ಕೂಡ ಭಾರತದ ಬಿಗಿಯಾದ ಬೌಲಿಂಗ್ ಮತ್ತು ಫೈನಲ್ ಪ್ರೆಷರ್ ಮುಂದೆ ಸೌತ್ ಆಫ್ರಿಕನ್ಸ್ ತಲೆಬಾಗಿದ್ರು. ಅಂತಿಮವಾಗಿ 45.3 ಓವರ್ನಲ್ಲಿ 246 ರನ್ ಗಳಿಸುವಷ್ಟರಲ್ಲಿ ಆಲ್ಔಟ್ ಆದರು. ಈ ಮೂಲಕ ಟೀಂ ಇಂಡಿಯಾ 52 ರನ್ಗಳ ಮೂಲಕ ಜಯಗಳಿಸಿ ಚೊಚ್ಚಲ ವಿಶ್ವಕಪ್ಗೆ ಮುತ್ತಿಕ್ತು. ಭಾರತ ಪರ ಬ್ಯಾಟಿಂಗ್ನಲ್ಲಿ ಅತ್ಯಮೂಲ್ಯ 87 ರನ್ ಹಾಗೂ ಬೌಲಿಂಗ್ನಲ್ಲಿ ಇಂಪಾರ್ಟೆಂಟ್ 2 ವಿಕೆಟ್ ಪಡೆದ ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು. ಇನ್ನು ದೀಪ್ತಿ ಶರ್ಮಾ ವಿಶ್ವಕಪ್ ಟೂರ್ನಮೆಂಟ್ ಉದ್ದಕ್ಕೂ ಉತ್ತಮ ಆಟ ಆಡಿ 22 ವಿಕೆಟ್ಗಳ ಮೂಲಕ ಅತಿ ಹೆಚ್ಚು ವಿಕೆಟ್ ಪಡೆದ ಸಾಧನೆ ಮಾಡಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಏನೋ ಚೊಚ್ಚಲ ವಿಶ್ವಕಪ್ ಗೆದ್ದ ನಮ್ಮ ಹೆಮ್ಮೆಯ ಭಾರತೀಯ ಯುವತಿಯರಿಗೆ PM ಮೋದಿ, ICC ಅಧ್ಯಕ್ಷ ಜೈ ಶಾ, ವಿದೇಶಾಂಗ ಮಂತ್ರಿ S ಜೈಶಂಕರ್, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಚಿನ್ ತೆಂಡೂಲ್ಕರ್ ಸೇರಿ ಹಲವರು ಶುಭಾಶಯ ಕೋರಿದ್ದಾರೆ. ನಮ್ಮ ವಿಮೆನ್ಸ್ ಟೀಮ್ಗೆ BCCI ಕೂಡ 51 ಕೋಟಿ ರೂಪಾಯಿ ಬಹುಮಾನವನ್ನ ಘೋಷಿಸಿದೆ. ಇನ್ನು ಈ ಭಾರತೀಯ ವನಿತೆಯರ ಈ ದೊಡ್ಡ ಸಾಧನೆ ಹಿಂದಿನ ಸಾಹಸಗಾಥೆ ಬಗ್ಗೆ ನಾವು ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನೀವು ಅದನ್ನ ಪಬ್ಲಿಷ್ ಆದಾಗ ಚೆಕ್ ಮಾಡಬಹುದು ಸ್ನೇಹಿತರೆ. ಈ ರೀತಿ ನಾವು ಪಬ್ಲಿಷ್ ಮಾಡಿರೋ ಪ್ರತಿಯೊಂದು ಮಾಹಿತಿ ನಿಮಗೆ ತಲುಪ್ತಾ ಇರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನೀವೇನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಬೇಕು. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ವಿಡಿಯೋ
ಕೆಳಗಡೆ ಎರಡರದ್ದು ಬಟನ್ ಇದೆ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಗೊತ್ತಿರಲಿ, ನಮ್ಮ ದೇಶದಲ್ಲಿ 10 ಕೋಟಿಗೂ ಅಧಿಕ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಇನ್ನು 15 ಕೋಟಿ ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ. ಆದ್ರೆ ಬಹುತೇಕರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಚೆಕ್ ಮಾಡ್ತಿಲ್ಲ. ಈ ವಿಚಾರದಲ್ಲಿ ಭಾರತದ ಸ್ಮಾರ್ಟೆಸ್ಟ್ ಗ್ಲೂಕೋಮೀಟರ್ ಬೀಟೋದ ಕರು ಗ್ಲೂಕೋಮೀಟರ್ ಅದ್ಭುತ ಕೆಲಸ ಮಾಡ್ತಾ ಇದೆ. ಇದು ಸ್ಮಾರ್ಟ್ USB ಡಿವೈಸ್, ಡೈರೆಕ್ಟ್ ನಿಮ್ಮ ಆಂಡ್ರಾಯ್ಡ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡುತ್ತೆ. ಬ್ಯಾಟರಿ ಬೇಡ, ಬ್ಲೂಟೂತ್ ಬೇಡ, ಚಾರ್ಜಿಂಗ್ ಮಾಡೋ ತೊಂದರೆ ಕೂಡ ಇಲ್ಲ. ಶುಗರ್ ಮಾಹಿತಿಯನ್ನ ಇದು ನೇರ ನಿಮ್ಮ ಮೊಬೈಲ್ ನಲ್ಲೇ ತಿಳಿಸುತ್ತೆ. ಡಾಕ್ಟರ್ಸ್ಗೂ ಕೂಡ ಆಟೋಮೆಟಿಕ್ ಡೇಟಾ ಶೇರ್ ಆಗುತ್ತೆ. ನಿಮಗೆ ನಿಮ್ಮ ಆರೋಗ್ಯದ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಇದು ಅಮೆಜಾನ್ ಚಾಯ್ಸ್ ಪ್ರಾಡಕ್ಟ್. 4.4 ಸ್ಟಾರ್ ರೇಟಿಂಗ್ ಇದೆ. 8 ಲಕ್ಷಕ್ಕೂ ಅಧಿಕ ಬಳಕೆದಾರರು ಇದನ್ನ ಟ್ರಸ್ಟ್ ಮಾಡಿದ್ದಾರೆ. ಸೊ ಈಗ ₹615 ಆಫರ್ ಪ್ರೈಸ್ ನಲ್ಲಿ ಲಭ್ಯ ಇದೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನ್ ಲಿಂಕ್ಸ್ ಇದಾವೆ. ಆಸಕ್ತರು ಖರೀದಿ ಮಾಡಬಹುದು. ಅವಶ್ಯಕತೆ ಇರೋರಿಗೆ ಲಿಂಕ್ ಅನ್ನ ಕೂಡ ಶೇರ್ ಮಾಡಬಹುದು. ನೀವು ಖರೀದಿ ಮಾಡಿ ಕೂಡ ಕೊಡಬಹುದು ಅಗತ್ಯ ಇರೋರಿಗೆ ಈ ಪ್ರಾಡಕ್ಟ್ ಅನ್ನ. ಬನ್ನಿ ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಅಫ್ಘಾನಿಸ್ತಾನದಲ್ಲಿ ಪುನಃ ಭೀಕರ ಭೂಕಂಪ ಉಂಟಾಗಿದೆ. ಅಫ್ಘಾನಿಸ್ತಾನದ ಉತ್ತರ ಭಾಗದಲ್ಲಿರೋ ಮಜರೆ ಶರೀಫ್ ಅನ್ನೋ ನಗರದಲ್ಲಿ 6.3 ತೀವ್ರತೆಯ ಭೂಕಂಪ ಉಂಟಾಗಿದೆ. ಪರಿಣಾಮ ಇದುವರೆಗೆ ಕನಿಷ್ಠ 20 ಮಂದಿ ಮೃತಪಟ್ಟಿದ್ದಾರೆ. ಬರೋಬ್ಬರಿ 320 ಜನ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಸಾವಿನ ಸಂಖ್ಯೆ ಮತ್ತು ಗಾಯಗೊಂಡವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಆತಂಕ ಇದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಈ ಭೂಕಂಪ ಸಂಭವಿಸಿದ ಮಜರೆ ಶರೀಫ್ ನಗರದಲ್ಲಿ ಸುಮಾರು 5 ಲಕ್ಷ ಜನ ವಾಸ ಮಾಡ್ತಿದ್ದಾರೆ. ಭೂಮಿಯಿಂದ ಸುಮಾರು 28 ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪನದ ಕೇಂದ್ರಬಿಂದು ಪತ್ತೆಯಾಗಿದೆ. ಜೊತೆಗೆ ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ. ಅಂದ್ರೆ ಭೂಕಂಪದಲ್ಲಿ ಗಂಭೀರವಾಗಿ ಹಾನಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಸಾವು ನೋವಾಗಿರುತ್ತೆ ಅಂತ ಈ ಅಲರ್ಟ್ ಸೂಚಿಸುತ್ತೆ. ಏನೋ ಹೆಚ್ಚಿನವರಿಗೆ ಕಟ್ಟಡದಿಂದ ಕೆಳಗೆ ಬಿದ್ದು ಗಾಯ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಆಗಸ್ಟ್ನಲ್ಲಿ ಅಫ್ಘಾನಿಸ್ತಾನದ ಪರ್ವತ ಪ್ರದೇಶದಲ್ಲಿ 6 ತೀವ್ರತೆಯ ಭೂಕಂಪ ಉಂಟಾಗಿ 1,000ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ರು. ಈಗ ಅಂತಹದ್ದೇ ಭೂಕಂಪ ಜಸ್ಟ್ 2 ತಿಂಗಳ ಅಂತರದಲ್ಲಿ ಉಂಟಾಗಿದೆ. ಸಾವು ನೋವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಆತಂಕ ಮನೆ ಮಾಡಿದೆ. ಏನೋ ಕೆನಡಾ ಜೊತೆ ವ್ಯಾಪಾರ ಮಾತುಕತೆ ನಡೆಸೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ ಬೆನ್ನಲ್ಲೇ ಕೆನಡಾ ಭಾರತ ಸೇರಿ ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಿದೆ. ಸೌತ್ ಕೊರಿಯಾದಲ್ಲಿ ನಡೀತಾ ಇರೋ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಸಮಿಟ್ ಸೈಡ್ಲೈನ್ಸ್ ನಲ್ಲಿ ಈ ಬಗ್ಗೆ ಕೆನಡಾ PM ಮಾರ್ಕ್ ಕಾರ್ನಿ ಮಾತನಾಡಿದ್ದಾರೆ. ಕೆನಡಾ ಮತ್ತು ಇತರ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ಸಂಬಂಧವನ್ನ ಅಮೆರಿಕ ಚೇಂಜ್ ಮಾಡ್ತಿದೆ. ಹೀಗಾಗಿ ಅಮೆರಿಕ ಮೇಲಿನ ಅವಲಂಬನೆಯನ್ನ ಕೆನಡಾ ಕಮ್ಮಿ ಮಾಡ್ಕೋಬೇಕಾಗಿದೆ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೈಸ್ ಹೊಡೆಯಷ್ಟು ಹೊಡೆದ್ರು ಟ್ರಂಪ್ಗೆ. ನೀವೇ ದೇವರು ಅಂತ ಹೇಳೋದೊಂದು ಬಾಕಿ ಇತ್ತು. ಆದರೂ ಕೂಡ ಟ್ರಂಪ್ ಉದ್ದಾಟತನ ಬಿಡಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಕಾರ್ನಿ. ಅಲ್ಲದೆ ಭಾರತದೊಂದಿಗಿನ ಸಂಬಂಧವನ್ನ ಚೆನ್ನಾಗಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇತ್ತೀಚೆಗೆ ಕೆಲ ಪ್ರಮುಖ ಬೆಳವಣಿಗೆಗಳಾಗಿವೆ. ಅದರ ಬಗ್ಗೆ ಕೂಡ ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ. ನಾನು PM ಮೋದಿ ಅವರನ್ನು ನೇರವಾಗಿ ಮೀಟ್ ಮಾಡೋಕೆ ಆಗಿಲ್ಲ, ಆದರೆ ಏನಂತೆ ನಮ್ಮ ವಿದೇಶಾಂಗ ಮಂತ್ರಿ ಹಾಗೂ ಕ್ಯಾಬಿನೆಟ್ನ ಇತರ ಸದಸ್ಯರು ಭಾರತದೊಂದಿಗಿನ ಸಂಬಂಧವನ್ನು ಚೆನ್ನಾಗಿ ಮಾಡಿಕೊಳ್ಳೋ ಕುರಿತು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಕೆನಡಾ ವಿದೇಶಾಂಗ ಮಂತ್ರಿ ಅನಿತಾ ಆನಂದ್ ಭಾರತಕ್ಕೆ ಭೇಟಿ ನೀಡಿ PM ಮೋದಿ ಹಾಗೂ ಇತರ ನಾಯಕರೊಂದಿಗೆ ಮೀಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಕಾರ್ನಿ ಈ ರೀತಿ ಹೇಳಿದ್ದಾರೆ. ಅತ್ತ ಚೀನಾ ಜೊತೆಗಿನ ಸಂಬಂಧ ವೃದ್ಧಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಚೀನಾಗೆ ಬರುವಂತೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಆಹ್ವಾನ ಕೊಟ್ಟ ಬೆನ್ನಲ್ಲೇ ಕಾರ್ನಿ ಕಡೆಯಿಂದ ಈ ಹೇಳಿಕೆ ಬಂದಿದೆ. ಇನ್ನು ಇಂಡೋನೇಷಿಯಾ ಜೊತೆಗಿನ ಟ್ರೇಡ್ ಡೀಲ್ ಹಾಗೆ ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ಜೊತೆಗಿನ ವ್ಯಾಪಾರ ಒಪ್ಪಂದದ ಕುರಿತು ಕೂಡ ಮಾತುಕತೆ ನಡೀತಾ ಇದೆ. ನಾವು ಜಗತ್ತಲ್ಲಿರೋ ಬಹುತೇಕ ರಾಷ್ಟ್ರಗಳೊಂದಿಗೆ ಹೊಸ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಏಷ್ಯಾ ಪ್ಯಾಸಿಫಿಕ್ ತುಂಬಾ ವೇಗವಾಗಿ ಬೆಳೀತಿರೋ ಪ್ರದೇಶ. ಹೀಗಾಗಿ ಈ ಭಾಗದಲ್ಲಿರೋ ರಾಷ್ಟ್ರಗಳೊಂದಿಗೆ ಪರಸ್ಪರ ಸಹಕಾರ ವೃದ್ಧಿಸುವ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಮೂಲಕ ಟ್ರಂಪ್ಗೆ ಕೌಂಟರ್ ಕೊಡೋಕೆ ಶುರು ಮಾಡಿದೆ ಕೆನಡಾ ಕೂಡ. ಈಗ ಏನೋ ಪಾಕಿಸ್ತಾನದ ಒಳಗೆ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಹೆಚ್ಚಾಗ್ತಿದೆ. ಇದೀಗ ಸಿಂಧ್ ಪ್ರಾಂತ್ಯದಲ್ಲಿ ಕೆಲ ದಿನಗಳಲ್ಲೇ ದೊಡ್ಡ ಪ್ರತಿಭಟನೆ ಭುಗಿಲೇಳೋ ಲಕ್ಷಣ ಕಾಣಿಸ್ತಾ ಇದೆ. ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಬಯಸುವ ಅಲ್ಲಿನ ಜೇಯಾ ಸಿಂಧ್ ಮಹಾಜ್ ಅನ್ನೋ ರಾಜಕೀಯ ಪಕ್ಷ ಶೀಘ್ರದಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಪಾಕ್ ಸರ್ಕಾರ ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಸಿಂಧಿ ಹೋರಾಟಗಾರರ ಬಲವಂತದ ನಾಪತ್ತೆಯನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಕಣ್ಮರೆ ಮಾಡ್ತಾ ಇದ್ದಾರೆ ಇವ್ರನ್ನ ಅಂತ ಹೇಳಿ JSM ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದರ ಚೇರ್ಮನ್ ರಿಯಾಜ್ ಅಲಿ ಚಾಂಡಿಯೋ ಅನೌನ್ಸ್ ಮಾಡಿದ್ದಾರೆ. ಇನ್ನು ಮುಂದೆ ನಾವು ಹೆದರಿಕೊಂಡು ಮೌನವಾಗಿ ಕೂರಲ್ಲ, ನಮ್ಮ ಸ್ವಂತ ಭೂಮಿಯಲ್ಲೇ ಸಿಂಧಿಗಳು ಅಪರಿಚಿತರಾಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸಿಂಧ್ ಪ್ರಾಂತ್ಯದಿಂದ ಕಾನೂನು, ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಎಲ್ಲ ನಿರ್ನಾಮ ಆಗ್ಬಿಟ್ಟಿದೆ. ಸರ್ಕಾರ ಸಿಂಧಿ ಹೋರಾಟಗಾರನ ಟಾರ್ಗೆಟ್ ಮಾಡ್ತಾ ಇದೆ, ಹೆದರಿಸ್ತಾ ಇದೆ, ಬೆದರಿಸ್ತಾ ಇದೆ, ಬಲವಂತದ ನಾಪತ್ತೆ ಮಾಡಿಸಿ ನಮ್ಮ ಧ್ವನಿಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದೆ. ಶಾಂತಿಯಿಂದ ಹೋರಾಟ ಮಾಡೋರಿಗೆ ಕಿರುಕುಳ ಕೊಡಲಾಗ್ತಿದೆ. ಅದೇ ಅಪರಾಧಿಗಳು, ಭ್ರಷ್ಟ ರಾಜಕಾರಣಿಗಳು, ದರೋಡೆಕೋರರು, ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಮತ್ತು ಅಕ್ರಮ ವಲಸಿಗರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಇನ್ನೊಂದು ಭಾಗ ಕೂಡ ಈಗ ಪ್ರತ್ಯೇಕವಾಗ್ತಿವೆ ಅಂತ ಹೇಳಿ ಜೋರಾಗಿ ಧ್ವನಿ ಹೊರ ಹಾಕೋಕೆ ಶುರು ಮಾಡಿದೆ. ಖೈಬರ್ ಪಖ್ತೂನ್ಖ್ವಾ ಆಯ್ತು, ಬಲೂಚಿಸ್ತಾನ್ ಆಯ್ತು, ಈಗ ಈ ಸಿಂಧಿಗಳ ಸರದಿ. ಯಾರು ಉಳ್ಕೊಂಡಿರೋದು? ಈ ಪಂಜಾಬ್, ಪಾಕಿಸ್ತಾನದ ಪಂಜಾಬ್ ಮತ್ತು ಅಲ್ಲಿರೋ ಈ ಉಗ್ರರು ಮಾತ್ರ.
ಉಗ್ರ ಸೇನೆ ಮತ್ತು ರಿಯಲ್ ಉಗ್ರರು ಮಾತ್ರ. ಇನ್ನು ಇತ್ತೀಚೆಗಷ್ಟೇ ಅಣ್ವಸ್ತ್ರ ಪರೀಕ್ಷೆ ಮಾಡೋಣ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶ ಕೊಟ್ಟಿದ್ರು. ಈ ಕುರಿತು ಇದೀಗ ಅಮೆರಿಕದ ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯ ನಾವು ಮಾತನಾಡ್ತಿರೋದು ಸಿಸ್ಟಮ್ ಟೆಸ್ಟ್ ಬಗ್ಗೆ. ಈಗ ಯಾವುದೇ ರೀತಿಯ ಪರಮಾಣು ಸ್ಫೋಟಕವನ್ನು ನಾವು ಉಡಾಯಿಸಿಬಿಟ್ಟು ಟೆಸ್ಟ್ ಮಾಡಲ್ಲ. ಅಣ್ವಸ್ತ್ರಗಳ ಇತರ ಭಾಗಗಳನ್ನು ಟೆಸ್ಟ್ ಮಾಡಿ ಅವುಗಳು ಸರಿಯಾಗಿ ಕೆಲಸ ಮಾಡುತ್ತಾ ಪರಮಾಣು ಸ್ಫೋಟಕ ನಡೆಸಬಹುದಾ ಅಂತ ಪರೀಕ್ಷೆ ಮಾಡಿಕೊಂಡು ಇಟ್ಕೊಳ್ತೇವೆ. ಅದು ಕೂಡ ಹೊಸ ಅಪ್ಗ್ರೇಡ್ ಮಾಡಲಾಗಿರೋ ನ್ಯೂಕ್ಲಿಯರ್ ವೆಪನ್ ಸಿಸ್ಟಮ್ಗಳನ್ನು ಟೆಸ್ಟ್ ಮಾಡ್ತೀವಿ ಇದರಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಈ ಅಣ್ವಸ್ತ್ರ ಪರೀಕ್ಷೆಗೆ ನೀಡಲಾಗಿರೋ ಆದೇಶದ ಕುರಿತು ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಇಲ್ಲ ನೋಡಿ, ಈ ರಷ್ಯಾ ಚೈನಾಗಳು ಕೂಡ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಿದ್ದಾರೆ, ಆತ ನಾರ್ತ್ ಕೊರಿಯಾ ಮತ್ತು ಪಾಕಿಸ್ತಾನ ಕೂಡ ಮಾಡ್ತಿದ್ದಾರೆ, ನಾವು ಮಾಡ್ತಿಲ್ವಲ್ರಿ ಅಂತ ಹೇಳಿ ಹೊಟ್ಟೆ ಹೊರಿಸ್ಕೊಂಡಿದ್ರು ಟ್ರಂಪ್. ಯುಕ್ರೇನ್ ಜೊತೆ ಸಂಘರ್ಷ ವಿಪರೀತಕ್ಕೆ ಹೋಗ್ತಿರೋ ಟೈಮ್ನಲ್ಲೇ ರಷ್ಯಾ ತನ್ನ ಸೇನಾ ಶಕ್ತಿಯನ್ನ ತೋರಿಸಿದೆ. ಹೊಸ ನ್ಯೂಕ್ಲಿಯರ್ ಸಬ್ಮರೀನ್ ಒಂದನ್ನ ರಷ್ಯಾ ಲಾಂಚ್ ಮಾಡಿದೆ. ಇದರ ಹೆಸರು ಖಬರೋವ್ಸ್ಕ್ ಅಂತ. ಇದನ್ನು ರಷ್ಯಾದ ಡಿಫೆನ್ಸ್ ಮಿನಿಸ್ಟರ್ ಆಂಡ್ರೆ ಬೆಲೊಸೋವ್ ಲಾಂಚ್ ಮಾಡಿದ್ದಾರೆ. ಈ ನ್ಯೂಕ್ಲಿಯರ್ ಸಬ್ಮರೀನ್ ನೀರಿನ ಒಳಗಡೆ ಆಯುಧ ಮತ್ತು ರೊಬೋಟಿಕ್ ಸಿಸ್ಟಮ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ರಷ್ಯಾ ತನ್ನ ಕಡಲ ಗಡಿ ರಕ್ಷಿಸುವ ನಿಟ್ಟಿನಲ್ಲಿ ಹಾಗೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಿಕೊಳ್ಳೋಕೆ ಇದು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಈ ಬೀಟೋ ಗ್ಲುಕೋಮೀಟರ್ ಬಗ್ಗೆ ಒಂದು ಸಣ್ಣ ರಿಮೈಂಡರ್. ಯಾರಿಗೆಲ್ಲ ಶುಗರ್ ಟೆಸ್ಟ್ ಮಾಡೋ ಈ ಸ್ಮಾರ್ಟ್ ಗ್ಲುಕೋಮೀಟರ್ನ ಅವಶ್ಯಕತೆ ಇದೆ, ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನು ಚೆಕ್ ಮಾಡಿ. ಆಸಕ್ತರಿಗೆ ಲಿಂಕ್ ಅನ್ನು ಶೇರ್ ಕೂಡ ಮಾಡಬಹುದು ನೀವು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.